ಜೈ ಯಶ್, ಜೈ ಕರ್ನಾಟಕ, ಜೈ ನಮ್ಮ ಕನ್ನಡ ಇಂಡಸ್ಟ್ರಿ, ಜೈ KVN ಪ್ರೊಡಕ್ಷನ್, ಜೈ ಗೀತಾ ಮೋಹನ್ ದಾಸ್. ಐ ಆಮ್ ಓಂ ಡ್ಯಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಏನಿದು ಕೊಟ್ರೇಶ್ ಅವರ ಹೊಸ ಅವತಾರ ಅಂದ್ಕೊಂಡಿದ್ದೀರಾ? ಐ ಆಮ್ ಓಂ ಡ್ಯಾಡಿ. ಏನಿದು ಐ ಆಮ್ ಓಂ ಡ್ಯಾಡಿ? ಅದೇ ಕಣ್ರಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಟೀಸರ್ ಇವತ್ತು ರಿಲೀಸ್ ಆಗಿ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಭರ್ಜರಿಯಾಗಿ ಪ್ರಶಂಸೆಯನ್ನ ಗಳಿಸ್ಕೊತಾ ಇದೆ. ಈ ಒಂದು ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಗೀತು ಮೋಹನ್ ದಾಸ್. ಈ ಸಿನಿಮಾದ ಪ್ರೊಡ್ಯೂಸರ್ KVN ಪ್ರೊಡಕ್ಷನ್ ಅವರು. ಈ ಒಂದು KVN ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಅಸೆಟ್ ಅಂದ್ರೆ ತಪ್ಪಾಗ್ಲಾರ್ದು. ಇನ್ನು ಈ ಟಾಕ್ಸಿಕ್ ಟೀಸರ್ ಬಗ್ಗೆ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಅಬ್ಬಾ, ಏನ್ ಗುರು ಇದು ಟಾಕ್ಸಿಕ್ ಟೀಸರು! ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ KGF 2 ಸಿನಿಮಾ ಆದ್ಮೇಲೆ ಬರ್ತಾ ಇರೋ ಸಿನಿಮಾ ಟಾಕ್ಸಿಕ್. ಯಪ್ಪ 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 ಯಪ್ಪ, ಟಾಕ್ಸಿಕ್! ಏನಿದು ಟಾಕ್ಸಿಕ್? ಈ ಟೀಸರ್ನ ನೋಡ್ತಾ ಇದ್ದವರೆಲ್ಲರಿಗೂ ತಲೆಗೆ ಒಂದೇ ವಿಚಾರ ಒಳೆಯೋದು, ಯಪ್ಪ ಯಪ್ಪ, ಈ ಒಂದು ಟೀಸರ್ ಈ ಲೆವೆಲ್ಗೆ ಇದೆ ಅಂದ್ರೆ ಇನ್ನು ಈ ಒಂದು ಸಿನಿಮಾ ಯಾವ ಲೆವೆಲ್ಗೆ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಜನತೆ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ವೈಡ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಈ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳ್ಬೋದು. ಈ ಟಾಕ್ಸಿಕ್ ಸಿನಿಮಾದಲ್ಲಿ ಮತ್ತೆ ನಮ್ಮ ಕನ್ನಡದ ಹೀರೋಯಿನ್ ಆದ ರುಕ್ಮಿಣಿ ವಸಂತ ಅವರು ಕೂಡ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯಿಸ್ತಾ ಇದ್ದಾರೆ. ರುಕ್ಮಿಣಿ ವಸಂತ ಅವರು ಕೂಡ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೀವೆಲ್ಲ ನೋಡಿರ್ತೀರಾ. ಅದೇ ತರಹ ಈ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ನಮ್ಮ ರುಕ್ಮಿಣಿ ವಸಂತ ಅವರ ಆಕ್ಟಿಂಗ್ ಜಬರ್ದಸ್ತ್ ಆಗಿ ಇರುತ್ತೆ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಈ ಒಂದು ಟಾಕ್ಸಿಕ್ ಸಿನಿಮಾದ ಮೇಕಿಂಗ್ ನೋಡ್ರಿ, ನನಗಂತೂ ಸಿಕ್ಕಾಪಟ್ಟೆ ಸೈಕ್ ಆಗ್ಬಿಟ್ಟಿದ್ದೀನಿ ಗುರು. ಈ ಒಂದು ಮೇಕಿಂಗ್ ನೋಡ್ತಾ ಇದ್ರೆ ಯಾವ ಹಾಲಿವುಡ್ಗೂ ಕೂಡ ಈ ನಮ್ಮ ಕನ್ನಡ ಸಿನಿಮಾ ಕಡಿಮೆ ಇಲ್ಲ, ಕ್ವಾಲಿಟಿಯಲ್ಲಿ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಟಾಪ್ 1 ಅಲ್ಲಿ ಇದೆ ಕಣ್ರಿ ಈ ನಮ್ಮ ಕನ್ನಡ ಸಿನಿಮಾ. ಈ ಒಂದು ಟೀಸರ್ ಅಲ್ಲಿ ನಮ್ಮ ಯಶ್ ಅವರ ಅಭಿನಯ ನೋಡ್ತಾ ಇದ್ರೆ ಯಪ್ಪ 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 ಯಪ್ಪ, ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ಸಿನಿಮಾನ ನೋಡಿ ಬಂದವರಂತೂ ಸೈಕ್ ಆಗೋದಂತೂ ಗ್ಯಾರಂಟಿ. ನನಗೆ ಈ ಒಂದು ಟೀಸರ್ ಅಲ್ಲಿ 2 ಸೀನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಆ ತರದ ಸೀನ್ ನಾನು ಇದುವರೆಗೂ ನೋಡಿಲ್ಲ. ಒಬ್ಬನ ಕತ್ತಿಡ್ಕೊಂಡು ಈಗ ಎಳ್ಕೊಂಡು ಹೋಗೋದೊಂದು, ಇನ್ನೊಂದು ಗರಗಸ ಒಂದು ಸೀನ್ ಇದೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ, ಯಾಕಂದ್ರೆ ಕಾಪಿರೈಟ್ಸ್ ಬರೋದಿಲ್ಲ ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಆ 2 ಸೀನು ನಿಜವಾಗ್ಲೂ ನಾನು ಸೀನ್ ನೋಡಿಬಿಟ್ಟು ಏನಪ್ಪ ಇದು, ನಮ್ಮ ಗೀತು ಮೋಹನ್ ದಾಸ್ ಅವ್ರಿಗೆ ಈ ಒಂದು ಐಡಿಯಾ ಎಲ್ಲ ಯಾಕೆ ಬಂತು ಅಂತ. ಯಾಕಂದ್ರೆ ಒಬ್ಬ ಮಹಿಳಾ ಡೈರೆಕ್ಟರ್ ಈ ರೇಂಜಿಗೆ, ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾರಂದ್ರೆ ಅವರ ಒಂದು ಧೈರ್ಯಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು ಗುರು. ಡೈರೆಕ್ಷನ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ ರೀ, ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಇದಕ್ಕೂ ಮೊದಲು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ದಿನ ಒಂದು ಗ್ಲಿಮ್ಸ್ ಬಿಟ್ಟಿದ್ರು. ಆ ಒಂದು ಗ್ಲಿಮ್ಸ್ ನ ನೋಡಿ ಎಲ್ರು ಇದೇನಪ್ಪ ಸಿನಿಮಾ, ಇದೇನು ಎಲ್ರು ಕುತ್ಕೊಂಡು ನೋಡಂಗಿದ್ಯಾ ಅಂತ ಎಲ್ಲ ಕಡೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಟಾಕ್ ಕೂಡ ನಡೀತು. ಆದ್ರೆ ಇವತ್ತು ಈ ಟೀಸರ್ ನೋಡಿ ಎಲ್ರಿಗೂ ತಲೆ ಕೆಟ್ಟಿರುತ್ತೆ. ಯಾವತ್ತು ಬರುತ್ತಪ್ಪ, ಮಾರ್ಚ್ 19ನೇ ತಾರೀಕು ಅಂತ ಎಲ್ರು ಕಾಯ್ತಾ ಇರ್ತಾರಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ 3 ವರ್ಷದ ನಂತರ ಬೆಳ್ಳಿ ತೆರೆಯ ಮೇಲೆ ನೋಡೋದಕ್ಕೆ ಎಲ್ರು ಕಾತುರದಿಂದ ಕಾಯ್ತಾ ಇದ್ದಾರೆ ಕಣ್ರಿ. ಈ ಒಂದು ಟೀಸರ್ನ ನೀವೆಲ್ಲ ನೋಡಿರ್ತೀರಾ, ಆದ್ರೆ ಈ ಒಂದು ಟೀಸರ್ ನೋಡಿರೋರು ಕೂಡ ಪದೇ ಪದೇ ಈ ಟೀಸರ್ನ ನೋಡಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಟೀಸರ್ನ ನೀವು ಎಷ್ಟು ಸರಿ ನೋಡಿದ್ದೀರಾ, ಹಾಗೆ ನಮ್ಮ ಯಶ್
ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಹಾಗೆ ಈ ಒಂದು ಟೀಸರ್ನ ಎಷ್ಟು ಸರಿ ನೋಡಿದ್ರ ಅಂತ ಒಂದು ಕಾಮೆಂಟ್ ಮುಖಾಂತರ ತಿಳಿಸ್ಬಿಡಿ. ಯಾಕಂದ್ರೆ ನಾನೇ 3 ಸರಿ ನೋಡಿದೆ ರೀ ಟೀಸರ್ನ. ಇನ್ನು ನೋಡ್ಬೇಕನ್ಸುತ್ತೆ. ಏನ್ ಟೀಸರ್ ನೋಡ್ತಿದ್ರೆ ಯಪ್ಪ ಸಿನಿಮಾ ಯಾವಾಗ ಬರುತ್ತೆ ಗುರು, ಯಾವಾಗ ಬರುತ್ತೆ, ಮಾರ್ಚ್ 19ನೇ ತಾರೀಕು ಅಂತ ನನಗಂತೂ ತಡ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಅದು ನಮ್ಮ ಒನ್ ಅಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೋಸ್ಕರ. ಈ ಒಂದು ಸಿನಿಮಾನ ಎಲ್ರೂ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಈ ಸಿನಿಮಾನ ಬುಕ್ಕಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇರ್ತೀರಾ, ಹೌದಲ್ಲ ಸ್ನೇಹಿತರೆ? ಬುಕ್ಕಿಂಗ್ ಸ್ಟಾರ್ಟ್ ಆಯ್ತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅವತ್ತೇ ಸೋಲ್ಡ್ ಔಟ್. ಈ ಸಿನಿಮಾ ಹೇಳಿದ್ನಲ್ಲ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬರ್ತಾ ಇದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ಇಂಗ್ಲಿಷ್, ಈ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾನ ಎಲ್ರೂ ನೋಡ್ತೀರಿ, ಅದಂತೂ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಒನ್ ಅಂಡ್ ಓನ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ಗೋಸ್ಕರ. ನಿಜವಾಗ್ಲು ಒಂದು ನಿಜ ಹೇಳ್ತೀನಿ ಗುರು, ಈ ಟಾಕ್ಸಿಕ್ ಸಿನಿಮಾನ ಅವ್ರ ಫ್ಯಾನ್ ನೋಡಲ್ಲ, ಇವ್ರ ಫ್ಯಾನ್ ನೋಡಲ್ಲ ಅಂತ ಇಲ್ವೇ ಇಲ್ಲ ಗುರು. ಎಲ್ಲಾ ಫ್ಯಾನ್ಸ್ಗಳು ಹೋಗಿ ಈ ಸಿನಿಮಾನ ನೋಡ್ತಾರೆ. ಈ ಒಂದು ಟೀಸರ್ ನೋಡೇ ತಲೆ ಕೆಟ್ಟೋಗಿರುತ್ತೆ ಎಲ್ರಿಗೂ. ಇನ್ನ ಸಿನಿಮಾ ನೋಡ್ತಾ ಇರ್ತಾರ. ಎಲ್ರು ತಪ್ಪದೆ ಮಾರ್ಚ್ 19ನೇ ತಾರೀಕಿಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾನ ನೋಡ್ತೀರಿ ತಾನೇ? ಜೈ ಯಶ್, ಜೈ ಕರ್ನಾಟಕ, ಜೈ ನಮ್ಮ ಕನ್ನಡ ಇಂಡಸ್ಟ್ರಿ, ಜೈ KVN ಪ್ರೊಡಕ್ಷನ್, ಜೈ ಗೀತಾ ಮೋಹನ್ ದಾಸ್. ಐ ಆಮ್ ಓಂ ಡ್ಯಾಡಿ.